ಬೆಂಗಳೂರಿನಲ್ಲಿ ಬೆಸ್ಕಾಂ ಇಂಜಿನಿಯರ್ಸ್ ಅಧ್ವಾನಗಳು ಸುರಿಮಳೆ ಆಗ್ತಾ ಇದೆ. ಒಂದೊಂದು ವಲಯಗಳಲ್ಲೂ ಇಂಜಿನಿಯರ್ಸ್ ನೂರಾರು ಅಕ್ರಮಗಳು ಬಯಲಿಗೆ ಬರ್ತಾ ಇದೆ. ಬೆಸ್ಕಾಂನಲ್ಲಿ ನಡೆದಿರುವಂತಹ ಅವಾಂತರ ಇದು. ಬೆಂಗಳೂರಿನ ಬೆಸ್ಕಾಂ ಇಂಜಿನಿಯರ್ಸ್ ಅಧ್ವಾನಗಳ ಸುರಿಮಳೆ ನಡೀತಾ ಇದೆ. ಸಾಮಾನ್ಯರಿಗೊಂದು ನ್ಯಾಯ, ದುಡ್ಡು ಕೊಟ್ಟೋರಿಗೊಂದು ನ್ಯಾಯ. ಇಲ್ಲಿ ಒಂದೊಂದು ವಲಯಗಳಲ್ಲೂ ಇಂಜಿನಿಯರ್ಸ್ ನೂರಾರು ಅಕ್ರಮಗಳನ್ನ ಇಲ್ಲಿ ಕೇಳಿ ಬರ್ತಾ ಇದೆ. ತಾವರೆಕೆರೆ ಉಪವಿಭಾಗದ ನಿಯಮ ಮೀರಿ ವಿದ್ಯುತ್ ಸಂಪರ್ಕ, ವಸತಿ ವಾಣಿಜ್ಯ ಉದ್ದೇಶದ ಕಟ್ಟಡಕ್ಕೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಕಾಚೋಹಳ್ಳಿಯ ನಂಜೇಗೌಡ ಎಂಬುವವರಿಗೆ ಸೇರಿದಂತ ವಸತಿ ವಾಣಿಜ್ಯ ಕಟ್ಟಡ ಬೆಸ್ಕಾಂ ನಿಯಮದ ಪ್ರಕಾರ ಇಲ್ಲಿ 1200 ಚದರ ಅಡಿ ವಸತಿ ಕಟ್ಟಡಕ್ಕಷ್ಟೇ ಓಸಿ ವಿನಾಯಿತಿ. ಆದರೆ ವಸತಿ ಜೊತೆ ವಾಣಿಜ್ಯ ಉದ್ದೇಶದ ಕಟ್ಟಡಕ್ಕೂ ಓಸಿ ಇಲ್ಲದೆ ವಿದ್ಯುತ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಂಜೇಗೌಡರ ಕಟ್ಟಡಕ್ಕೆ ಓಸಿ ಇಲ್ಲದಿದ್ರೂ ವಿದ್ಯುತ್ ಸಂಪರ್ಕ ಕೊಟ್ಟ ಬೆಸ್ಕಾಂ. ತಾವರೆಕೆರೆ ಉಪವಿಭಾಗದ ಎಡಬ್ಲ್ಇ ಪಾಂಡುರಂಗೇಗೌಡ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಮಾಚೋಹಳ್ಳಿ ಘಟಕದ ಎಇ ವಿನೋದ್, ಜೆಇ ಮಂಜುನಾಥ್ ಕರ್ತವ್ಯ ಲೋಪ, ಹಣ ಪಡೆದು ಅಕ್ರಮಕ್ಕೆ ಸಾಥ್ ಕೊಟ್ರ ಬೆಸ್ಕಾಂ ಇಂಜಿನಿಯರ್. ಬೆಂಗಳೂರಿನಲ್ಲಿ ಬೆಸ್ಕಾಂ ಇಂಜಿನಿಯರ್ಸ್ ಅಧ್ವಾನಗಳ ಸುರಿಮಳೆ ಆಗ್ತಾ ಇದೆ. ಒಂದೊಂದು ವಲಯಗಳಲ್ಲೂ ಇಂಜಿನಿಯರ್ಸ್ ನೂರಾರು ಅಕ್ರಮ. ಬೆಸ್ಕಾಂನಲ್ಲಿ ಸಾಮಾನ್ಯರಿಗೊಂದು ನ್ಯಾಯ, ದುಡ್ಡು ಕೊಟ್ಟೋರ್ಗೆ ಮತ್ತೊಂದು ನ್ಯಾಯ. ಬೆಂಗಳೂರಿನಲ್ಲಿ ಬೆಸ್ಕಾಂ ಇಂಜಿನಿಯರ್ಸ್ಗಳ ಅಧ್ವಾನದ ಸುರಿಮಳೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಮಾಡುವಂಥದ್ದು ಹೆಚ್ಚಾಗಿ ಮುನ್ನೆಲೆಗೆ ಬರ್ತಾ ಇದೆ. ಒಂದೊಂದು ವಲಯಗಳಲ್ಲೂ ಇಂಜಿನಿಯರ್ಸ್ ನೂರಾರು ಅಕ್ರಮಗಳು ಇಲ್ಲಿ ಕಾಣಿಸ್ತಾ ಇದೆ. ಬೆಸ್ಕಾಂನ ಸಾಮಾನ್ಯರಿಗೊಂದು ನ್ಯಾಯ, ದುಡ್ಡು ಕೊಟ್ಟರೆ ಮತ್ತೊಂದು ನ್ಯಾಯ. ತಾವರೆಕೆರೆ ಉಪವಿಭಾಗದ ನಿಯಮ ಮೀರಿ ವಿದ್ಯುತ್ ಸಂಪರ್ಕ, ವಸತಿ ವಾಣಿಜ್ಯ ಉದ್ದೇಶದ ಕಟ್ಟಡಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ. ಕಾಚೋಹಳ್ಳಿಯ ನಂಜೇಗೌಡ ಎಂಬುವವರಿಗೆ ಸೇರಿದಂತ ವಸತಿ ವಾಣಿಜ್ಯ ಕಟ್ಟಡ ಬೆಸ್ಕಾಂ ನಿಯಮಗಳ ಪ್ರಕಾರ 1200 ಚದರ ಅಡಿ ವಸತಿ ಕಟ್ಟಡಕ್ಕಷ್ಟೇ ಓಸಿ ವಿನಾಯಿತಿ. ಆದರೆ ವಸತಿ ಜೊತೆ ವಾಣಿಜ್ಯ ಉದ್ದೇಶದ ಕಟ್ಟಡಕ್ಕೂ ಓಸಿ ಇಲ್ಲದೆ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ನಂಜೇಗೌಡರ ಕಟ್ಟಡಕ್ಕೆ ಓಸಿ ಇಲ್ಲದಿದ್ರೂ ವಿದ್ಯುತ್ ಸಂಪರ್ಕ ಕೊಟ್ಟ ಬೆಸ್ಕಾಂ. ತಾವರೆಕೆರೆ ಉಪವಿಭಾಗದ ಎಡಬ್ಲ್ಇ ಪಾಂಡುರಂಗೇಗೌಡ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಮಾಚೋಹಳ್ಳಿ ಘಟಕದ ಎಇ ವಿನೋದ್, ಜೆಇ ಮಂಜುನಾಥ್ ಕರ್ತವ್ಯ ಲೋಪ, ಹಣ ಪಡೆದು ಅಕ್ರಮಕ್ಕೆ ಸಾಥ್ ಕೊಟ್ರ ಬೆಸ್ಕಾಂ ಇಂಜಿನಿಯರ್ಸ್. ತಾವರೆಕೆರೆ ಉಪವಿಭಾಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ವಿದ್ಯುತ್ ಮಾಫಿಯಾ. ಎಡಬ್ಲ್ಇ ಪಾಂಡುರಂಗೇಗೌಡ ಅಕ್ರಮ ವಸತಿ ವಾಣಿಜ್ಯ ಕಟ್ಟಡ. ಜೆಇ ಮಂಜುನಾಥ್ ನೋಡ್ತಾ ಇದೀವಿ ನಾವು ಸ್ಕ್ರೀನ್ ಮೇಲೆ. ಎಇ ವಿನೋದ್, ಜೆಇ ಮಂಜುನಾಥ್, ಎಡಬ್ಲ್ಇ ಪಾಂಡುರಂಗೇಗೌಡ ಫೋಟೋ ತೋರಿಸ್ತಾ ಇದ್ದೀವಿ. ಇವರೇ ಅಕ್ರಮವಾಗಿ ವಸತಿ ವಾಣಿಜ್ಯ ಕಟ್ಟಡಕ್ಕೆ ವಿದ್ಯುತ್ತನ್ನ ಪೂರೈಕೆ ಮಾಡಿರುವಂಥದ್ದು. ಅಕ್ರಮ ವಸತಿ ವಾಣಿಜ್ಯ ಕಟ್ಟಡಗಳು ಅಲ್ಲಿರುವಂಥದ್ದು, ಅವುಗಳಿಗೆ ವಿದ್ಯುತ್ ಪೂರೈಕೆ. ಬಡವರು ಎಷ್ಟೇ ಕಷ್ಟಪಟ್ಟು ಬೇಡ್ಕೊಂಡು ಹೋಗಿ ಅಲೆದಾಡಿದ್ರು ಕೂಡ ಯಾರಿಗೂ ಕೂಡ ಅಲ್ಲಿ ಅಷ್ಟು ಈಸಿಯಾಗಿ ಕಲ್ಪಿಸಿಕೊಡೋದಿಲ್ಲ. ಬಟ್ ದುಡ್ಡು ಕೊಟ್ಟರೆ ಸಾಕು, ಹೆಂಗಾದ್ರೂ ಇರಲಿ ಏನಾದರೂ ಇರಲಿ ನಿಮಗೆ ಕರೆಂಟ್ ಅಂತ ಕೊಟ್ಬಿಡ್ತಾರೆ. ಅಕ್ರಮವಾಗಿ ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಇಂಥವನ್ನ ಹುಡುಕೊಂಡು ಹೋದರೆ ಗಲ್ಲಿಗೆ ಎಷ್ಟೆಷ್ಟು ಸಿಗ್ತಾವೋ. ಎಡಬ್ಲ್ಇಗಳು ಜೆಇ, ಎಇ ವಿನೋದ್, ಜೆಇ ಮಂಜುನಾಥ್, ಎಡಬ್ಲ್ಇ ಪಾಂಡುರಂಗೇಗೌಡ. ಕರೆಂಟನ್ನ ಕಳ್ಳಾಟಗಳು ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ಅಂದರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಸಹಿತ ಇದು ತಾವರೆಕೆರೆ ವಿಭಾಗದಲ್ಲಿ ನಡೆದಿರುವಂಥದ್ದು. ಅಕ್ರಮ ವಿದ್ಯುತ್ ಮಾಫಿಯಾ ಅಲ್ಲಿ ನಡೀತಾ ಇದೆ. ಬೆಸ್ಕಾಂ ನಿಯಮದ ಪ್ರಕಾರ 1200 ಚದರ ಅಡಿ ವಸತಿ ಕಟ್ಟಡಕ್ಕೆ ಓಸಿ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಅನ್ವಯ ಆಗೋದಿಲ್ವಾ. ದುಡ್ಡು ಯಾರು ಕೊಡ್ತಾರೆ ಅವರಿಗೆಲ್ಲ ಅದು ಹೆಂಗೆ ಇರಲಿ ಏನೇ ಇರಲಿ ಆಯಿತು ಕೊಟ್ಬಿಡೋದು. ಬಟ್ ಬಡವರಿಗೆ ಮಾತ್ರ ಅಲ್ಲದಾಡಿಸ್ತಾರೆ. ಬಡವರಿಗೆ ಮಾತ್ರ ಆ ರೂಲ್ಸು ಈ ರೂಲ್ಸು ಎಲ್ಲ ರೂಲ್ಸ್ಗಳು ಅನ್ವಯ ಆಗುತ್ತೆ, ಇಂಥವ್ರಿಗೆ ಅನ್ವಯ ಆಗಲ್ಲ. ಇವರ ವಿರುದ್ಧ ಕ್ರಮ ಆಗಬೇಕು. ಸರ್ಕಾರ ಇಂಥವನ್ನ ಗಮನಿಸಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ನಾವೇ ಅಶ್ವವೇಗ ನ್ಯೂಸ್ನಲ್ಲಿ ಎಷ್ಟರ ಮಟ್ಟಿಗೆ ಬಯಲಿಗೆ ತಂದಿದ್ದೀವಿ ಇಂಥ ಅಕ್ರಮಗಳನ್ನು ಅಂತ ಅಂದರೆ ಸತತವಾಗಿ ಇವುಗಳ ಬಗ್ಗೆ ಸುದ್ದಿ ಮಾಡ್ತಾ ಇದ್ದೀವಿ.